ನಮಸ್ತೆ, ನಾನು ನಿಮ್ಮ ಶ್ವೇತಾ ಮೋಹನ್. ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾನು ನಿಮಗೆ ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದರಲ್ಲೂ ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೋ ಆ ಥರ ಮಾಡಿ ತೋರಿಸ್ತೀನಿ ಬನ್ನಿ. ಈಗ ನಾನು ಮೀನಿನ ಸಾರು ಮಾಡೋದಕ್ಕೆ 2 kg ಮೀನು ತೊಗೊಂಡಿದ್ದೀನಿ. 2 kg ಮೀನಿಗೆ ಮಸಾಲೆ ತೋರಿಸ್ತಿದ್ದೀನಿ. ದಪ್ಪ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2 ಚಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಶುಂಠಿ 2 ಇಂಚು, ಚಕ್ಕೆ 2 ಇಂಚು, 10 ಲವಂಗ ತೊಗೊಂಡಿದ್ದೀನಿ, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, ಬಾಡಿಗೆ ಮೆಣಸಿನ್ಕಾಯಿ 6ರಿಂದ 7 ತೊಗೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಹುಣಸೆಹಣ್ಣು ದಪ್ಪ ನಿಂಬೆಹಣ್ಣಿನ ಸೈಜಿಂದ ಅಷ್ಟು ತೊಗೊಂಡಿದ್ದೀನಿ, ಟೊಮೆಟೊ ನಾಟಿ ಟೊಮೆಟೊ 2, ಕಾಯಿ ಅರ್ಧ ಚಿಪ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಧನಿಯಾ ಪುಡಿ 4 ಸ್ಪೂನ್, ಸಾಂಬಾರು ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ 2 ಸ್ಪೂನ್, ಸಾಸಿವೆ 1 ಸ್ಪೂನ್, ಅರ್ಧ ಸ್ಪೂನ್ ಅರಿಶಿನ ಪೌಡರ್, ಕರಿಬೇವು ಸ್ವಲ್ಪ, ಈರುಳ್ಳಿ 1 ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊ 1 ಹಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಸಾಂಬಾರಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಎಲ್ಲನೂ ಹಸಿ ಪದಾರ್ಥಗಳನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನಮ್ಮ ಹಳ್ಳಿ ಕಡೆ ಮೀನಿನ ಸಾರು ಮಾಡೋದಕ್ಕೆ ನಾವು ಎಣ್ಣೆಯಲ್ಲೇನು ಫ್ರೈ ಮಾಡ್ಕೊಳ್ಳಲ್ಲ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಸಿದಾಗೆ ಹಾಕ್ಕೊಂಡು ಅರ್ಧ ಗ್ಲಾಸ್ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಮೀನಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ. ನಂತರ ಮೀನಿನ ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆಗಿದ ನಂತರ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದ ನಂತರ ಸಾಸಿವೆ ಸಿಡಿಸಿದ ನಂತರ ಕರಿಬೇವು ಸಿಡಿಸಿದ ನಂತರ 1 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡು ಅದ್ರ ಜೊತೆಗೆ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹಚ್ಚಿಟ್ಟಿರೋ ನಾಟಿ ಟೊಮೆಟೊ 1 ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಳ್ಳೋಣ. ನಾವು ಹಸಿ ಪದಾರ್ಥಗಳು ಹಾಕಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಮಸಾಲೆ ಹಸಿ ವಾಸನೆ ಹೋಗಿದೆ ಅನ್ನುವಾಗ ಸೈಡಲ್ಲಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಮಸಾಲೆದು ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗುತ್ತೆ. ನಂತರ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ನಾವು ಮೀನಿನ ಸಾರು ಮಾಡುವಾಗ ಜಾಸ್ತಿ ತೆಳುವಾಗಿದ್ರೂ ಚೆನ್ನಾಗಿರಲ್ಲ, ಜಾಸ್ತಿ ಮಂದ ಇದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಹದದಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ಹದದಲ್ಲಿ ಇಟ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಾಂಬಾರನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ನಾವು ಸಾಂಬಾರನ್ನ 1 ಕುದಿ ಬರೋವರೆಗೂ ಮೀನು ಹಾಕ್ಕೊಳ್ಳೋದು ಬೇಡ. ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಾಗ ಎಲ್ಲ ಮೀನನ್ನು ಸಾಂಬಾರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಮೀನನ್ನು ಸಾಂಬಾರೊಳಗೆ ಹಾಕ್ಕೊಂಡು 1 ಕುದಿ ಬರೋವರೆಗೂ ಸಾಂಬಾರನ್ನ ಹಾಗೆ ಕಾಯಿಸ್ಕೊಳ್ಳೋಣ. ನಂತರ 1 ಪ್ಲೇಟ್ ಮುಚ್ಚಿ 10 ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಳ್ಳೋಣ. ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಮೀನು ಸಾರನ್ನ ಕಾಯಿಸೋದ್ರಿಂದ ಮೀನಿಗೆ ಹುಳಿ, ಉಪ್ಪು, ಖಾರ ಎಲ್ಲನೂ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ. ಈ ಥರ ನೀವು ಮಾಡಿ ನೋಡಿ. ಮೀನಿಗೆ ಉಪ್ಪು, ಹುಳಿ, ಖಾರ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ, 10 ನಿಮಿಷದ ನಂತರ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮೀನು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿ ಮೀನು ಸಾರು ರೆಡಿ. ಈ ಥರ ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಇಷ್ಟವಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಮೀನನ್ನು ಈಗ ಹೇಗೆ ಬೆಂದಿದೆ ಅಂತ ತೋರಿಸ್ತಿದ್ದೀನಿ. ಈ ಥರ ಮಾಡ್ಕೊಂಡು ತಿಂತಿದ್ರೆ ಅಂತೂ ನಾವು ಕಳೆದೇ ಹೋಗ್ತೀವಿ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಒಲೆ ಮುಂದೆ ನಿಂತಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸುಮಾರಾಗಿರೋ ಅಡುಗೆನೂ ತುಂಬಾ ಚೆನ್ನಾಗಾಗುತ್ತೆ. ನಾನೀಗ ಬಿಸಿ ಬಿಸಿ ಮೀನು ಸಾರಿನ ಜೊತೆ ಮುದ್ದೆ ಸರ್ವ್ ಮಾಡ್ತಿದ್ದೀನಿ. ಈ ಸಾಂಬಾರು ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು.